ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ವಿಶೇಷವಾದ ಹಾಡನ್ನು ಕೇಳೋಣ. ಭಗವದ್ಗೀತಾ ಪಠಣ ಮಾಡೋಣ. ಈ ಹಾಡಿನ ರಚನೆ, ರಾಗ ಸಂಯೋಜನೆ ಮತ್ತು ಹಾಡಿದವರು ಶ್ರೀಮತಿ ಯಮುನಾ ಹೆಗಡೆ ಹೆಗ್ಗರ್ಸೆ. ಅತ್ಯಂತ ಸುಂದರವಾಗಿ ರಚನೆ, ರಾಗ ಸಂಯೋಜನೆ ಮತ್ತು ಹಾಡಿದ್ದಾರೆ. ಏನೇನು ಹಾಡು ಭಗವದ್ಗೀತೆಯ ಲೋಕಕ್ಕೆ ಹೋಗೋಣ ಬನ್ನಿ. ಗೊತ್ತೇ ಇದೆ ಅಲ್ವಾ? ಯಾರಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಗೀತಾ ಪಠಣ ಮಾಡೋಣ, ಭಗವದ್ಗೀತಾ ಪಠಣ ಮಾಡೋಣ. ನಮ್ಮ ಮನದ ಕ್ಲೇಶವನೆಲ್ಲ ಕ್ಷಣದಿ ನೀಗಿಸೋಣ. ಗೀತಾ ಪಠಣ ಮಾಡೋಣ. ಸ್ವರ್ಣವಲ್ಲಿಯ ಗುರುದ್ವಯರು ಈ ಮಹಾಗ್ರಂಥದ ಮಹಿಮೆ ಪೇಳಿಹರು. ಸ್ವರ್ಣವಲ್ಲಿಯ ಗುರುದ್ವಯರು ಈ ಮಹಾಗ್ರಂಥದ ಮಹಿಮೆ ಪೇಳಿಹರು. ಸ್ತೋತ್ರದ ಸ್ತುತ್ಯವ ಪಾಡುವ ನಿರತ, ಸ್ತೋತ್ರದ ಸ್ತುತ್ಯವ ಪಾಡುವ ನಿರತ. ಆದೇಶ ನೀಡಿದ ಗುರುವನ್ನು ಸ್ಮರಿಸಿ ಗೀತಾ ಪಠಣ ಮಾಡೋಣ. ಭಗವದ್ಗೀತಾ ಪಠಣ ಮಾಡೋಣ. ಅಂತರ್ಜಾಲದ ತರಗತಿಯ ಒಳ್ಳೆ ಶಿಕ್ಷಕರಿಂದಲಿ ಕಲಿತಂಥ ನಿಧಿಯ. ಅಂತರ್ಜಾಲದ ತರಗತಿಯ ಒಳ್ಳೆ ಶಿಕ್ಷಕರಿಂದಲಿ ಕಲಿತಂಥ ನಿಧಿಯ. ನಿತ್ಯ ಪಾರಾಯಣ ತನು ಮನಕ್ಕೆ ಆನಂದ, ಆಯುರಾರೋಗ್ಯದಿ ಬಾಳೋಣ ಎಂದು ಗೀತಾ ಪಠಣ ಮಾಡೋಣ. ಭಗವದ್ಗೀತಾ ಪಠಣ ಮಾಡೋಣ. ಕೃಷ್ಣಾರ್ಜುನರ ಸಂವಾದ, ಸಂಸಾರ ಮೋಹದ ಅರಿವಿನ ಸಂಬಂಧ. ಕೃಷ್ಣಾರ್ಜುನರ ಸಂವಾದ, ಸಂಸಾರ ಮೋಹದ ಅರಿವಿನ ಸಂಬಂಧ. ಗೀತಾ ಸಾರದ ಮಹಿಮೆ ಅರಿತರೆ ಪಾವನ, ಮನುಜ ಜನ್ಮವ ಸಾರ್ಥಕಗೊಳಿಸೋಣ. ಗೀತಾ ಪಠಣ ಮಾಡೋಣ. ಭಗವದ್ಗೀತಾ ಪಠಣ ಮಾಡೋಣ. 18 ಅಧ್ಯಾಯದ ಗಂಟು, ಅದರ ಮರ್ಮವ ತಿಳಿದರೆ ನಮಗದು ನಂಟು. 18 ಅಧ್ಯಾಯದ ಗಂಟು, ಅದರ ಮರ್ಮವ ತಿಳಿದರೆ ನಮಗದು ನಂಟು. ಭಗವಂತ ನುಡಿಯೇ ಜೀವನದಾಟ, ಅದುವೇ ನಮಗೆ ಜೀವನ ಪಾಠ. ಗೀತಾ ಪಠಣ ಮಾಡೋಣ. ಭಗವದ್ಗೀತಾ ಪಠಣ ಮಾಡೋಣ. ಗೀತಾ ಮಾತೆಗೆ ನಮಿಸೋಣ. ವಿಶ್ವ ಮಾತೆಗೆ ಆರತಿಯ ಬೆಳಗೋಣ.
ಗೀತಾ ಮಾತೆಗೆ ನಮಿಸೋಣ. ವಿಶ್ವಮಾತೆಗೆ ಆರತಿಯ ಬೆಳಗೋಣ. ಸುಂದರ ಸುಶ್ರಾವ್ಯದ ಗೀತೆ ಪಾಡೋಣ. ಕೃಷ್ಣಾರ್ಪಣೆಯಲ್ಲಿ ಧನ್ಯತೆ ಪಡೆಯೋಣ. ಗೀತಾ ಪಠಣ ಮಾಡೋಣ. ಭಗವದ್ಗೀತಾ ಪಠಣ ಮಾಡೋಣ. ನಮ್ಮ ಮನದ ಕ್ಲೇಶವನ್ನೆಲ್ಲ ಕ್ಷಣದಿ ನೀಗಿಸೋಣ. ಗೀತಾ ಪಠಣ ಮಾಡೋಣ. ಗೀತಾ ಪಠಣ ಮಾಡೋಣ. ಗೀತಾ ಪಠಣ ಮಾಡೋಣ.